ಸ್ನೇಹಿತರೆ, ಏಕಾದಶಿ ವ್ರತಾಚರಣೆಯು ಸಹಸ್ರ ಪಾಪ ಕರ್ಮಗಳನ್ನು ನಾಶ ಮಾಡುತ್ತದೆ. ಪ್ರತಿ ಏಕಾದಶಿ ವ್ರತಕ್ಕೂ ಅದರದ್ದೇ ಆದ ವಿಭಿನ್ನವಾದ ಮಹತ್ವವಿರುತ್ತದೆ. ಪ್ರತಿ ಏಕಾದಶಿಯ ಕಥೆಯೂ ಕೂಡ ವಿಭಿನ್ನವಾಗಿರುತ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ಏಕಾದಶಿಯನ್ನು ಮೋಕ್ಷ ಪ್ರಾಪ್ತಿಗೋಸ್ಕರವೇ ಇದೆ ಎಂದು ಹೇಳಲಾಗುತ್ತದೆ. ಭಾದ್ರಪದ ಮಾಸ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಗೆ ಇಂದಿರಾ ಏಕಾದಶಿ ಎನ್ನುವರು. ಏಕೆಂದರೆ ಈ ಏಕಾದಶಿಯು ಪಿತೃಪಕ್ಷದಲ್ಲಿ ಬಂದಿರುವುದರಿಂದ ಇದರ ಮಹತ್ವವು ಕೂಡ ಹೆಚ್ಚಾಗುತ್ತದೆ. ಇಂದಿರಾ ಏಕಾದಶಿಯ ವ್ರತವನ್ನು ಆಚರಣೆ ಮಾಡುವವರು ಪುಣ್ಯ ಮತ್ತು ಮೋಕ್ಷ ಸಂಪಾದನೆಯನ್ನು ಮಾಡುವುದಷ್ಟೇ ಅಲ್ಲದೆ ಅವರ ಪಿತೃಗಳು ಕೂಡ ಪುಣ್ಯ ಸಂಪಾದನೆಯನ್ನು ಮಾಡುತ್ತಾರೆ. ಯಾಕೆಂದರೆ ಈ ಏಕಾದಶಿಯು ಪಿತೃಪಕ್ಷದಲ್ಲಿ ಬಂದಿರುವುದರಿಂದ ಇದರ ಮಹತ್ವವು ಕೂಡ ಹೆಚ್ಚಾಗುತ್ತದೆ. ಈ ಏಕಾದಶಿಯನ್ನು ಆಚರಣೆ ಮಾಡುವುದರಿಂದ ನಮ್ಮ ಪೂರ್ವಜರಲ್ಲಿ ಯಾರಾದರೂ ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದ ತಪ್ಪುಗಳಿಂದ ಯಮನಿಂದ ಯಾತನೆಯನ್ನು ಅನುಭವಿಸುತ್ತಿದ್ದರು ಅಂಥವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ನೀವು ಈ ಏಕಾದಶಿಯ ವ್ರತವನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸಿ ನಿಮ್ಮ ಪೂರ್ವಜರಿಗೆ ಮುಕ್ತಿ ಮತ್ತು ಪುಣ್ಯ ಸಂಪಾದನೆಯನ್ನು ಮಾಡಲು ಸಹಾಯ ಮಾಡಿ. ಇದರಿಂದ ನಿಮ್ಮ ಪಿತೃಗಳಿಗೆ ಮೋಕ್ಷವು ಪ್ರಾಪ್ತಿಯಾಗಲಿದೆ. ಆಗ ಅವರು ವೈಕುಂಠ ಲೋಕದಲ್ಲಿ ಹೋಗಿ ನೆಲೆಸುತ್ತಾರೆ. ಇಂದಿರಾ ಏಕಾದಶಿಯು ಮುಖ್ಯವಾಗಿ ಪಿತೃಗಳಿಗೆ ಮೋಕ್ಷವನ್ನು ಕರುಣಿಸಲು ಎಂದೇ ಇದೆ. ಯಾವ ವ್ಯಕ್ತಿ ಏಕಾದಶಿಯ ವ್ರತವನ್ನು ಮಾಡಿ ಇದರ ಪುಣ್ಯ ಫಲವನ್ನು ಅವರ ಪಿತೃಗಳಿಗೆ ಪ್ರದಾನ ಮಾಡುತ್ತಾನೆಯೋ ಆಗ ಪಿತೃಗಳಿಗೆ ಯಾವುದೇ ಪ್ರಕಾರದ ಶಿಕ್ಷೆಯಾದರೂ ಕೂಡ ಅದರಿಂದ ಮುಕ್ತಿಯನ್ನು ಪಡೆಯುತ್ತಾರೆ, ಮೋಕ್ಷ ಪ್ರಾಪ್ತಿಯಾಗುತ್ತದೆ, ಪುಣ್ಯ ಸಂಪಾದನೆಯನ್ನು ಮಾಡುತ್ತಾರೆ. ಅಷ್ಟೇ ಅಲ್ಲದೆ ವ್ರತ ಮಾಡುವವರಿಗೂ ಕೂಡ ಮೋಕ್ಷ ಪ್ರಾಪ್ತಿಯಾಗಲಿದೆ. ಈ ಏಕಾದಶಿಯ ಮಹತ್ವ ಎಷ್ಟಿದೆ ಎಂದರೆ ಪಿತೃಗಳಿಗೆ ಮೋಕ್ಷ ಪ್ರಾಪ್ತಿ ಮತ್ತು ಪುಣ್ಯ ಪ್ರಾಪ್ತಿ ಗಳಿಸಿಕೊಂಡ ಮೇಲೆ ವ್ರತ ಮಾಡುವವರಿಗೂ ಸಹ ಜೀವನದಲ್ಲಿ ಸುಖ ಸಮೃದ್ಧಿ ಧನ ಧಾನ್ಯ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಪ್ತಿಯಾಗುತ್ತದೆ. ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಇಂದಿರಾ ಏಕಾದಶಿಯ ಕಥೆಯನ್ನು ಹೇಳುತ್ತಾನೆ. ಈ ಕಥೆಯನ್ನು ಕೇಳುವುದರಿಂದ ಮಾತ್ರವೇ ಇಂದಿರಾ ಏಕಾದಶಿ ವ್ರತವನ್ನು ಮಾಡಿದಷ್ಟೇ ಫಲವು ಪ್ರಾಪ್ತಿಯಾಗುತ್ತದೆ. ಈ ಏಕಾದಶಿ ಕುರಿತು ಬ್ರಹ್ಮವೈವರ್ತ ಪುರಾಣದಲ್ಲಿ ಸಹ ಉಲ್ಲೇಖವಿದೆ. ಸತ್ಯಯುಗದಲ್ಲಿ ಇಂದ್ರಸೇನ ಎಂಬ ಬಲಿಷ್ಠ ರಾಜನಿದ್ದನು. ಆತ ತನ್ನ ಶತ್ರುಗಳನ್ನೆಲ್ಲ ಸಂಹಾರ ಮಾಡಿ ಧರ್ಮದಿಂದ ರಾಜ್ಯವಾಳುತ್ತಿದ್ದನು. ಮಹಿಷ್ಮತಿಪುರ ಆತನ ರಾಜಧಾನಿಯಾಗಿತ್ತು. ತನ್ನ ಪ್ರಜೆಗಳನ್ನು ತನ್ನ ಕುಟುಂಬದವರಂತೆ ಕಾಣುತ್ತಿದ್ದ. ರಾಜ್ಯ ಸುಭಿಕ್ಷವಾಗಿತ್ತು. ಧರ್ಮಿಷ್ಠನಾದ ರಾಜನು ವಿಷ್ಣುವಿನ ಪರಮ ಭಕ್ತನಾಗಿದ್ದನು. ಸದಾಕಾಲ ಅಚ್ಯುತ ಅನಂತ ಗೋವಿಂದ ಎಂದು ನಾಮ ಜಪ ಮಾಡುತ್ತಾ ಶುದ್ಧ ಭಕ್ತಿಯಿಂದ ನಿರ್ಮಲವಾದ ಜೀವನ ನಡೆಸುತ್ತಿದ್ದನು. ಒಂದು ದಿನ ರಾಜ ಇಂದ್ರಸೇನನು ಅರಮನೆಯ ಆಸ್ಥಾನದಲ್ಲಿ ಕುಳಿತಿದ್ದಾಗ ಆಗ ಆಕಾಶ ಮಾರ್ಗವಾಗಿ ನಾರದರು ರಾಜನ ಆಸ್ಥಾನಕ್ಕೆ ಬರುತ್ತಾರೆ. ನಾರದರನ್ನು ಕಂಡ ರಾಜನು ಅವರಿಗೆ ರಾಜ ಮರ್ಯಾದೆಯೊಂದಿಗೆ ಪಾದ ಪೂಜೆ ಮಾಡಿ ಸತ್ಕರಿಸುತ್ತಾರೆ. ಆಗ ನಾರದರು ಹೇಳ್ತಾರೆ, ನಾನು ಬ್ರಹ್ಮಲೋಕದಿಂದ ಯಮಲೋಕಕ್ಕೆ ಬಂದಾಗ ಯಮರಾಜನು ನನ್ನನ್ನು ಸತ್ಕರಿಸಿದ. ನಾನು ಅವನ ವಿಷ್ಣು ಭಕ್ತಿಯನ್ನು ಮೆಚ್ಚಿದೆ. ಅಲ್ಲಿ ನಿಮ್ಮ ತಂದೆಯನ್ನು ಕಂಡೆ. ನಿಮ್ಮ ತಂದೆ ಧರ್ಮಿಷ್ಠರಾಗಿದ್ದವರು, ಆದರೆ ಏಕಾದಶಿ ವ್ರತವನ್ನು ಮುರಿದ ಕಾರಣ ಅವರಿಗೆ ಯಮಲೋಕ ಪ್ರಾಪ್ತವಾಯಿತು. ನಿಮ್ಮ ತಂದೆ ನಿಮಗೊಂದು ಸಂದೇಶ ಕಳುಹಿಸಿದ್ದಾರೆ, ಅದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಮಹಿಷ್ಮತಿಯ ರಾಜ ಇಂದ್ರಸೇನ ನನ್ನ ಮಗ. ಆತನಿಗೆ ನಾನು ಯಮಲೋಕದಲ್ಲಿ ಇರುವ ಸ್ಥಿತಿಯನ್ನು ವಿವರಿಸಿರಿ. ಹಿಂದೆ ನಾನು ಮಾಡಿದ ಪಾಪ ಕಾರ್ಯದ ಫಲವಾಗಿ ಇಂದು ಯಮಲೋಕದಲ್ಲಿ ಇರುವೆ. ಆತನಿಗೆ ಈ ವಿಷಯವನ್ನು ತಿಳಿಸಿರಿ. ಇಂದಿರಾ ಏಕಾದಶಿ ವ್ರತವನ್ನು ಆಚರಿಸಿ ಸತ್ಪಾತ್ರರಿಗೆ ದಾನವನ್ನು ಮಾಡಿ ನಾನು ಈ ಲೋಕದಿಂದ ಮುಕ್ತಿ ಹೊಂದುವಂತೆ ಮಾಡು ಎಂದು ಹೇಳಿರಿ ಎಂದು ಕೇಳಿಕೊಂಡರು. ರಾಜನೇ, ಮನುಷ್ಯರೆಲ್ಲ ಪರಮಾತ್ಮನ ಅಂಶವೇ, ಮರಳಿ ಸೇರುವುದು ಭಗವಂತನಲ್ಲಿಯೇ ಎಂದು ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಯಾರಾದರೂ ನರಕದಲ್ಲಿ ಹೊರಳಾಡುತ್ತಿದ್ದರೆ ಅಲ್ಲಿ ಶ್ರೀಕೃಷ್ಣನನ್ನು ನೆನೆಯುವುದು ಅಸಾಧ್ಯ. ಅಲ್ಲಿ ಮನಸ್ಸಿನ ಶಾಂತತೆ ಇರುವುದಿಲ್ಲ. ಯಮದೂತರು ತೊಂದರೆ ಕೊಡುತ್ತಿರುತ್ತಾರೆ. ಹಾಗಾಗಿ ಆ ವ್ಯಕ್ತಿಯ ಬಂಧುಗಳು ಅವರ ಸದ್ಗತಿಗಾಗಿ ಇಂದಿರಾ ಏಕಾದಶಿ ವ್ರತವನ್ನು ಆಚರಿಸಿ ಅವರ ಹೆಸರಿನಲ್ಲಿ ದಾನಾದಿ ಕರ್ಮಗಳನ್ನು ಮಾಡಿದರೆ ಅವರು ಕೂಡ ನರಕದಿಂದ ಮುಕ್ತಿ ಹೊಂದಲು ಸಾಧ್ಯ.
ಅವರಿಗಾಗಿ ಅವರ ಮಕ್ಕಳು ಅಥವಾ ಬಂಧುಗಳು ಇಂದಿರಾ ಏಕಾದಶಿ ವ್ರತ ಮಾಡಿದರೂ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಬ್ರಹ್ಮವೈವರ್ತ ಪುರಾಣದ ವಾಕ್ಯವಿದೆ. ನಿಮ್ಮ ತಂದೆಯ ಸಂದೇಶ ತಿಳಿಸಿರುವೆ. ನೀನು ಸಹ ಇಂದಿರಾ ಏಕಾದಶಿ ವ್ರತವನ್ನು ಆಚರಿಸಿ ಅವರಿಗೆ ಸದ್ಗತಿಯಾಗುವ ಕರ್ತವ್ಯವನ್ನು ಮಾಡು ಎಂದು ನಾರದರು ರಾಜನಿಗೆ ಹೇಳ್ತಾರೆ. ನಾರದರಿಂದ ಇಂದಿರಾ ಏಕಾದಶಿ ವ್ರತದ ಆಚರಣೆಯ ವಿಧಿವಿಧಾನ ಮತ್ತು ಮಹತ್ವವನ್ನು ಕೇಳಿ ತಿಳಿದುಕೊಂಡು ಇಂದ್ರಸೇನ ರಾಜನು ಏಕಾದಶಿ ವ್ರತವನ್ನು ಆಚರಿಸುತ್ತಾನೆ. ಇದರ ಫಲದಿಂದಾಗಿ ರಾಜನ ತಂದೆಗೆ ಸ್ವರ್ಗಲೋಕ ಪ್ರಾಪ್ತವಾಯಿತು. ಯಾರು ಈ ಏಕಾದಶಿ ವ್ರತ ಆಚರಿಸುವರೋ, ಯಾರು ಈ ಏಕಾದಶಿಯ ಮಹಾತ್ಮೆಯನ್ನು ಸಹ ಕೇಳುವರೋ ಅವರೆಲ್ಲರೂ ಇಹಲೋಕದಲ್ಲಿ ಸಂತೋಷದ ಜೀವನ ನಡೆಸುತ್ತಾರೆ. ಮರಣಾನಂತರ ಸದ್ಗತಿಯನ್ನು ಹೊಂದುತ್ತಾರೆ. ಎಲ್ಲಾ ಪಾಪಗಳಿಂದ ಮುಕ್ತರಾಗುತ್ತಾರೆ. ಅವರ ಪೂರ್ವಜರು ಸ್ವರ್ಗವನ್ನು ಪಡೆಯುತ್ತಾರೆ. ಜನ್ಮರಹಿತವಾದ ಮೋಕ್ಷವನ್ನು ಹೊಂದುತ್ತಾರೆ. ವ್ರತ ಆಚರಿಸಿದವರಿಗೆ ಸಕಲ ಸೌಭಾಗ್ಯ ಲಭಿಸಿ ಅಶ್ವಮೇಧ ಯಾಗದ ಫಲ ಪ್ರಾಪ್ತಿಯಾಗುವುದು ಎಂದು ಶ್ರೀಕೃಷ್ಣನು ಧರ್ಮರಾಜನಿಗೆ ತಿಳಿಸಿದನು. ಹಾಗಾಗಿ ಯಾರೆಲ್ಲ ಇಂದಿರಾ ಏಕಾದಶಿ ವ್ರತವನ್ನು ಆಚರಿಸುತ್ತಾರೋ ವ್ರತದ ಪಾಲನೆಯನ್ನು ದಶಮಿಯ ದಿನದ ಸಾಯಂಕಾಲದಿಂದ ಪ್ರಾರಂಭಿಸಬೇಕು. ದಶಮಿ ದಿನ ಒಪ್ಪತ್ತು ಊಟವನ್ನು ಸ್ವೀಕರಿಸಬೇಕು. ದಶಮಿ ತಿಥಿ ಸಂಜೆಯಿಂದನೇ ವ್ರತವನ್ನು ಮಾಡಬೇಕು. ಆಹಾರವನ್ನು ಸ್ವೀಕರಿಸಬಾರದು. ಒಪ್ಪತ್ತು ಊಟವನ್ನು ಮಾಡಬೇಕು ಮತ್ತು ಮಾರನೇ ದಿನ ಬೆಳಗ್ಗೆ ಬೇಗನೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಸ್ನಾನ ಮಾಡಿ ಶುಚಿರ್ಭೂತರಾಗಿ ಶ್ರದ್ಧಾಪೂರ್ವಕವಾಗಿ ವ್ರತದ ಏಕಾದಶಿ ವ್ರತದ ಸಂಕಲ್ಪವನ್ನು ತೆಗೆದುಕೊಂಡು ನಾನು ಈ ದಿನ ಎಲ್ಲ ಭೋಜನವನ್ನು ತ್ಯಾಗ ಮಾಡಿ ಏಕಾದಶಿಯ ವ್ರತವನ್ನು ಮಾಡುತ್ತೇನೆ. ಶ್ರೀ ಮಹಾವಿಷ್ಣುವೆ, ನಾನು ನಿನಗೆ ಶರಣಾಗುತ್ತೇನೆ. ನನ್ನನ್ನು ರಕ್ಷಿಸಿ ಏಕಾದಶಿಯ ಈ ಪುಣ್ಯವನ್ನು ನನ್ನ ಪಿತೃಗಳಿಗೆ ನೀಡು ಎಂದು ಪ್ರಾರ್ಥಿಸಿ ಸಂಕಲ್ಪ ಮಾಡಬೇಕು. ಈ ರೀತಿ ಸಂಕಲ್ಪ ಮಾಡಿದ ನಂತರ ಭಗವಂತನಾದ ಶ್ರೀ ಮಹಾವಿಷ್ಣುವಿನ ದೇವರ ಮೂರ್ತಿಯ ಮುಂದೆ ಈ ವ್ರತದ ಕಥೆಯನ್ನು ಓದಿ ಮತ್ತು ವಿಷ್ಣು ಪೂಜೆಯನ್ನು ಮಾಡಬೇಕು. ಪೂಜೆಯಲ್ಲಿ ತಪ್ಪದೆ ತುಳಸಿ ಮತ್ತು ಕಮಲದ ಪುಷ್ಪವನ್ನು ಅರ್ಪಿಸಬೇಕು. ಈ ದಿನದಂದು ತಪ್ಪದೆ ಈ ಮಂತ್ರವನ್ನು ಪಠಿಸಿ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ ಪೂಜಿತಂ ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ. ಓಂ ಶ್ರೀ ವಿಷ್ಣವೇ ನಮಃ. ಕ್ಷಮಾ ಯಾಚನಾಂ ಸಮರ್ಪಯಾಮಿ. ನಂತರ ಮುಂಜಾನೆ ಅಂದರೆ ದ್ವಾದಶಿಯ ದಿನ ಬೆಳಿಗ್ಗೆ ವ್ರತವನ್ನು ಸಂಪೂರ್ಣ ಮಾಡಿ ದೇವರ ಪೂಜೆಯನ್ನು ಮಾಡಿ ನೈವೇದ್ಯ ಮಾಡಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಅಥವಾ ಭೋಜನದ ಸಾಮಗ್ರಿಗಳನ್ನು ಬ್ರಾಹ್ಮಣರಿಗೆ ದಾನ ನೀಡಿ ನಂತರ ಈ ವ್ರತವನ್ನು ಮುಗಿಸಬೇಕು. ಹಾಗಾಗಿ ಈ ಇಂದಿರಾ ಏಕಾದಶಿ ವ್ರತವು ಮುಖ್ಯವಾಗಿ ಪಿತೃಗಳಿಗೆ ಮೋಕ್ಷವನ್ನು ಕರುಣಿಸಲು ಎಂದೇ ಇದೆ. ಯಾವ ವ್ಯಕ್ತಿ ಏಕಾದಶಿಯ ವ್ರತವನ್ನು ಮಾಡಿ ಇದರ ಪುಣ್ಯ ಫಲವನ್ನು ಅವರ ಪಿತೃಗಳಿಗೆ ಪ್ರದಾನ ಮಾಡುತ್ತಾನೆಯೋ ಅಂತಹವನ ಜೀವನವು ಸಾರ್ಥಕವಾಗುತ್ತದೆ, ಅಂತಹವನ ಜನ್ಮವು ಸಾರ್ಥಕವಾಗುತ್ತದೆ. ಅಷ್ಟೇ ಅಲ್ಲದೆ ವ್ರತ ಮಾಡಿದವನಿಗೂ ಕೂಡ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಈ ಏಕಾದಶಿ ಆಚರಣೆ ಮಾಡುವುದರಿಂದ ನಮ್ಮ ಪೂರ್ವಜರಲ್ಲಿ ತಿಳಿದೋ ಅಥವಾ ತಿಳಿದೆಯೋ ಮಾಡಿದ ತಪ್ಪುಗಳಿಂದ ಯಮನಿಂದ ಯಾತನೆಯನ್ನು ಅನುಭವಿಸುತ್ತಿರುವವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ನೀವು ಈ ಏಕಾದಶಿಯ ವ್ರತವನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿ ನಿಮ್ಮ ಪೂರ್ವಜರಿಗೆ ಮುಕ್ತಿ ಮತ್ತು ಪುಣ್ಯ ಸಂಪಾದನೆಯನ್ನು ಮಾಡಲು ಸಹಾಯ ಮಾಡಿ. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.